ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಯಶಸ್ಸಾಗಲ್ಲ. ಎಲ್ಲಿವರೆಗೆ ನಾವು ಅಸಮಾನತೆಯನ್ನು ತೊಡೆದಾಕಲ್ಲ, ಅದು ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ರಾಜಕೀಯ ಅಸಮಾನತೆ ಇರ್ಬೋದು, ಈ ಅಸಮಾನತೆಯನ್ನು ಎಲ್ಲಿವರೆಗೆ ತೊಡೆದಾಕಲ್ಲ ಈ ಪ್ರಜಾಪ್ರಭುತ್ವದ ಸೌಧವನ್ನ ಯಾರು ಅಸಮಾನತೆಯನ್ನು ನರಳುತ್ತಾ ಇದ್ದಾರೆ ಅವರೇ ಧ್ವಂಸ ಮಾಡಿಬಿಡ್ತಾರೆ ಒಂದು ದಿನ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದರಿಂದ ನಾವು ಅಸಮಾನತೆ ತೊಡೆದಾಕ್ಬೇಕಲ್ಲ. ಬಸವಾದಿ ಶರಣರು ಹೇಳಿದ್ರು, ಕುವೆಂಪು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಲ್ವಾ? ಅದಕ್ಕೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ? ಅಶಾಂತಿ ಯಾಕೆ ಕಾಣಿಸ್ಕೊತದೆ? ಇದು ಈಗ ವಿಶ್ವಶಾಂತಿಗಾಗಿ ಸರ್ವಧರ್ಮ ಸಮ್ಮೇಳನ, ವಿಶ್ವಶಾಂತಿಗಾಗಿ ನೀವು ಕುವೆಂಪು ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡ್ಕೊಂಡ್ರೆ ಸಾಕು. ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಎಲ್ಲರ ಉದ್ಯಾನ ಆಗಬೇಕು ಸಮಾಜ. ಅದು ಬಿಟ್ಟು ಅದಕ್ಕೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣಲ್ಲಿ ಅದಾಗಬೇಕಲ್ವಾ? ಮತ್ತೆ ಸರ್ವಧರ್ಮ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ಭಾಗಿಯಾಗಿದ್ದಾರೆ. ನೀವು ಇನ್ಮೇಲೆ ಈ ವೇದಿಕೆ ಬಿಟ್ಟು ಹೋದ ಮೇಲೆ ನಾವು ಜನರನ್ನು ಪ್ರೀತಿಸ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳೋದು ಸಾಕು. ಪರಸ್ಪರ ಪ್ರೀತಿ ಕಲ್ತ್ಕೊಳ್ಳೋದು ಸಾಕು. ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಸ್ಬಿಟ್ಟ. ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು. ಸನಾತನ ಧರ್ಮಕ್ಕೆ ಸೇರಿದವನು. ಧರ್ಮ ಹೇಳ್ತದ, ಯಾವ ಧರ್ಮನೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದ ಹೊರತು ದ್ವೇಷಿಸಬೇಕು ಅಂತ ಹೇಳೋದಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್, ಅವನ ಮೇಲೆ ಒಬ್ಬ ಲಾಯರು, ತಿಳ್ಕೊಂಡಿರ್ತಕ್ಕಂಥವನು, ಓದ್ಕೊಂಡಿರ್ತಕ್ಕಂಥವನು, ಕಾನೂನು ಓದಿರ್ತಕ್ಕಂಥವನು, ಅವನು ಚಪ್ಪಲಿ ಶೂ ಎಸ್ಬಿಡ್ತಾನೆ. ಇದನ್ನೆಲ್ಲ ನಾವು ಸಹಿಸ್ಕೊಂಡಿರ್ಬೇಕಾ? ಖಂಡಿಸ್ಬೇಕೋ ಬೇಡವಾ? ಖಂಡಿಸ್ಬೇಕೋ ಬೇಡ? ಮತ್ತೆ ಶಾಂತಿಯಲ್ಲಿ ನಿಲ್ಲಿಸುತ್ತೆ? ಇಂಥವೆಲ್ಲ ನಡೆದ್ರೆ ಇನ್ನೂ ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು, ಸಂವಿಧಾನ ಬಂದು 78 ವರ್ಷ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥದ್ದಾಗಬೇಕು. ಜೊತೆಗೆ ಇದು ಎಲ್ಲರೂ ಕೂಡ ಕೂಡಿ ಬಾಳ್ತಕ್ಕಂಥದ್ದು ಆಗಬೇಕು ಅಲ್ವಾ? ಅದಕ್ಕೆ ನಮ್ಮ ಸರ್ಕಾರ ಸರ್ವರನ್ನೂ ಒಳಗೊಂಡ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಧ್ಯೇಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ತಳ ಸಮುದಾಯದವರು ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ಬಡವರು
ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಆ ಶಕ್ತಿ ಯೋಜನೆ ಯಾವುದೋ ಒಂದು ಧರ್ಮದವ್ರಿಗೆ ಇದೆಯಾ, ಒಂದು ಜಾತಿಯವ್ರಿಗೆ ಇದೆಯಾ? ಎಲ್ಲ ಜಾತಿಯವರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳ್ಬಿಟ್ಟಿದ್ದೀವಿ. ಎಲ್ಲ ಧರ್ಮದವ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳಿದ್ದೀವಿ. ನೀವೆಲ್ಗಾರ ಹೋಗಿ, ದೇವಸ್ಥಾನಕ್ಕಾರ ಹೋಗಿ, ನೆಂಟರ ಮನೆಗಾರ ಹೋಗಿ, ತವ್ರ ಮನೆಗಾರ ಹೋಗಿ, ಎಲ್ಗಾರ ಹೋಗಿ. ಆದರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ, ಫ್ರೀಯಾಗಿ ಹೋಗಿ. ಆ ಜಾತಿ ಈ ಧರ್ಮ ಯಾವುದು ಇಲ್ಲ, ಎಲ್ಲ ಜಾತಿ ಬಡವರಿಗೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಮನೆಯ ಯಜಮಾನಿಗೆ 2,000 ರೂಪಾಯಿ ತಿಂಗಳು ಕೊಡ್ತೀವಿ. ಅದರಲ್ಲಿ ಜಾತಿ ಇದೆಯಾ, ಧರ್ಮ ಇದೆಯಾ, ಅಥವಾ ರಾಜಕೀಯ ಇದೆಯಾ? ಯಾವ ಪಕ್ಷ ಈಗ ಬಿಜೆಪಿ ಅವ್ರು ತಗೊಳ್ಳಲ್ವಾ? ಅವ್ರ ಮನೆ ಅವ್ರು. ಅದಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಆ ಥರ ಇಲ್ಲವೇ ಇಲ್ಲ. ಅದಕ್ಕೆ ಅಸಮಾನತೆ ಸಮಾನತೆ ಬರಬೇಕಲ್ಲ. ಆಮೇಲೆ ಗೃಹ ಜ್ಯೋತಿ ಆ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯವರಿಗೂ ಫ್ರೀ ಕರೆಂಟ್, 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ನೀವೆಲ್ಲ ಕೈ ಎತ್ತಿ, ಎಷ್ಟು ಜನ ಫ್ರೀ ಕರೆಂಟ್ ತಗೋತಾ ಇದ್ದೀರಿ ನೋಡಿ? ಎಲ್ಲರೂ ಕೈ ಎತ್ತಾರೆ. ಎಲ್ರಿಗೂ ಕರೆಂಟ್. ಕಾರಣ ಯಾಕಪ್ಪ ಅಂತಂದ್ರೆ ಬಡವರು ಶ್ರೀಮಂತರು ಅಸಮಾನತೆ ಇದೆಯಲ್ಲ, ಜಾತಿ ಭೇದ ಇದೆಯಲ್ಲ, ಮೇಲ್ಜಾತಿ ಕೆಳಜಾತಿ ಅಂತ ಅನ್ನೋದು ಇದೆಯಲ್ಲ, ಅದು ಹೋಗ್ಬೇಕು. ಅದು ಹೋಗದೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲ್ಲ ಪ್ರತಿಯೊಬ್ಬರಿಗೂ, ಅಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ, ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ, ಯಶಸ್ಸಾಗಲ್ಲ. ನೀವು ತಿಳ್ಕೊಳ್ಳಿ ಇವನ್ನೆಲ್ಲ. ನಾನು ಭಾಳ ಮಾತಾಡಬೇಕು ಅಂತ ಇದ್ದೆ, ಸಮಯ ಇಲ್ಲ. ನಾನು ಮತ್ತೆ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿನಲ್ಲಿ ಇವತ್ತು ಮಂತ್ರಿಗಳ ಎಲ್ಲ ಊಟ ಇಟ್ಕೊಂಡಿದ್ದೀನಿ. ನಾನು ಪಕ್ಷದ ವಿಚಾರ ಚರ್ಚೆ ಮಾಡೋಕ್ಕೋಸ್ಕರ ಊಟ ಇಟ್ಕೊಂಡಿದ್ದೀನಿ. ಅದರಿಂದ ಹೋಗಲೇಬೇಕಾಗಿದೆ. ಅದರಿಂದ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇಷ್ಟೇ ತಿಳ್ಕೊಳ್ಳಿ ನೀವು. ವಿಶ್ವಶಾಂತಿ ಆಗಬೇಕಾದ್ರೆ ವಿಶ್ವಶಾಂತಿ ಆಗಬೇಕಾದ್ರೆ ಮೂಲಭೂತವಾಗಿ ನೀವು ತಿಳ್ಕೊಂಡಿರ್ತ ಇನ್ನೊಂದು ಜಾತಿಯವ್ರನ್ನ ಪ್ರೀತಿಸ್ಬೇಕು, ದ್ವೇಷಿಸಬಾರ್ದು. ಅವನು ಯಾವ ಜಾತಿ ಏನಾರು ಆಗಿರಲಿ, ಕ್ರಮೇಣ ಜಾತಿ ಹೋಗ್ಬೇಕು. ನಾನು ಅದಕ್ಕೆ ಒಂದು ಇಲ್ಲೂ ಹೇಳ್ಬಿಡ್ತೀನಿ, ನನ್ನ ಅನುಭವದ ಮಾತು. ನಾನು BSc ಓದುವಾಗ, ಲಾ ಓದುವಾಗ, ನಮ್ಮಪ್ಪ ನನಗೆ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ನೀರು ಕುಡಿಸೋದು ಮಾಡಿಬಿಟ್ಟಿದ್ವಿ. ನೀರು ಕುಡಿಸಬೇಕಾಗಿತ್ತು. ನಾನು ಎಲ್ಲಿಂದ ನೀರು ತರೋದು? ಬಾವಿಲಿ ಸೇರ್ಕೊ ಬರಬೇಕಾಗಿತ್ತು. ಆಗ ಓಪನ್ ವೆಲ್ಗಳಿದ್ದವು. ಈಗಿಲ್ಲ ಬಿಡಿ, ಈಗ ಎಲ್ಲ ಓಪನ್ ವೆಲ್ಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ, ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ. ಈಗ ಓಪನ್ ವೆಲ್ಗಳಿಲ್ಲ. ನಾನು ಓದುವಾಗ ಓಪನ್ ವೆಲ್ಗಳಿದ್ದವು. ಆ ಬಾವಿನಲ್ಲಿ ಹೋಗಿ ನೀರು ಸೇರ್ಬೇಕಂತೂ ತಂದು ದನಕರುಗಳು ಕುಡಿಸ್ಬೇಕಾಗಿತ್ತು ಮನೇಲಿರೋಕ್ಕೆ. ಅದಕ್ಕೆ ಏನು ಮಾಡ್ತಿದ್ದೆ ನಾನು, ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು. ಆ ಗುಬ್ಬಚ್ಚಿಗಳು ಹುಲ್ಸೆತ್ತೆ ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟಿರೋವು ನೀರಿಗೆ. ಆ ಕಸದಿಂದ ನೀರು ಮುಚ್ಕೊಬಿಟ್ಟಿರೋದು.
ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಪಕ್ಕಕ್ಕೆ ಸರಿಸೋದ ಮೇಲೆ ನೀರು ತಗೊಳ್ಳುವೆ. ಮನೆಗೆ ಹೋಗ್ಬಿಟ್ಟು ನೀರು ಹಾಕಿ ಬರೋದ್ರೊಳಗಡೆ ಮುಚ್ಕೊಬಿಟ್ಟದು. ಹೆಂಗಾಗಿದೆ ನಮ್ಮ ಜಾತಿ ವ್ಯವಸ್ಥೆ ಅಂತಂದ್ರೆ, ಜಾತಿ ವ್ಯವಸ್ಥೆ ಅಂದ್ರೆ ಅನೇಕ ಸುಧಾರಕರು ಬಂದಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಯಾರು ಬಂದರೂ ಕೂಡ ಸ್ವಲ್ಪ ಬದಲಾವಣೆ ಆಗತ್ತೆ ಜಾತಿ ವ್ಯವಸ್ಥೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹಂಗಾಗ್ಬಿಡದೆ ಇದು ನನ್ನ ಅನುಭವದ ಮಾತು. ಆದ್ದರಿಂದ ನಾವೆಲ್ಲರೂ ತಿಳ್ಕೋಬೇಕು, ನಾವೆಲ್ಲರೂ ಕೂಡ ತಿಳ್ಕೋಬೇಕು. ನಾವು ಶಕ್ತಿ ತುಂಬಬೇಕಾಗುತ್ತೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾಗುತ್ತೆ. ನಾವು ಅದಕ್ಕೋಸ್ಕರನೇ ಇಲ್ಲಿ ಬಹಳ ಜನ ಭಕ್ತರೆಲ್ಲ ಬಂದಿದ್ದೀರಿ. ಪಾಪ ಚಕ್ರವರ್ತಿ ಅನ್ನದಾನೇಶ್ವರರು ಇದೆಲ್ಲ ಮಾಡ್ತಾ ಇದ್ದಾರೆ. ಸರ್ವಧರ್ಮ ಮಹಾಸಂಗಮ ಬಾಳೆ ಮುಂದೂರು ಮಾಡ್ತಾ ಇರಿ. 287 ಬಸವಣ್ಣ ಏನ್ ಹೇಳಿದಾನೆ ಅಂತಂದ್ರೆ, ಕಾಯಕ ದಾಸೋಹ, ಕಾಯಕ ದಾಸೋಹ. ಕಾಯಕ ಅಂದ್ರೆ ಏನ್ ಗೊತ್ತಾ ಇಂಗ್ಲಿಷ್ನಲ್ಲಿ? ಕಾಯಕ ಅಂದ್ರೆ ಏನ್ ಗೊತ್ತಾ ಇಂಗ್ಲಿಷ್ನಲ್ಲಿ? ಪ್ರೊಡಕ್ಷನ್ ಅಂತ. ದಾಸೋಹ ಅಂತಾರೆ ಡಿಸ್ಟ್ರಿಬ್ಯೂಷನ್ ಅಂತ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ನೀವು ಕೆಲವರು ಮಾತ್ರ ಕಾಯಕ ಮಾಡೋದು, ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸೋದು, ಇನ್ನು ಕೆಲವರು ಕೂತ್ಕೊಂಡು ತಿನ್ನೋದು. ಅದಾಗಬಾರ್ದು. ಎಲ್ಲರೂ ಕಾಯಕ ಮಾಡಬೇಕು. ಬಂದಂತ ಸಂಪತ್ತನ್ನ, ಉತ್ಪಾದನೆಯನ್ನ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಅದೇ ಕಾಯಕ ಮತ್ತು ದಾಸೋಹ. ಬರೀ ಭಾಷಣ ಮಾಡಕ್ಕೆಲ್ಲ ಇರೋದು ಬಸವಣ್ಣನ ವಚನಗಳು. ಅದಕ್ಕೆ ನಾನು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ಏನಪ್ಪ ವಿಜಯಾನಂದ ಕಾಶಪ್ಪ, ಯಡಿಯೂರಪ್ಪನವ್ರು ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ, ನಾನು ಮಾಡಿದ್ವಿ. ಮತ್ತೆ ನನ್ನನ್ನೇ ದ್ವೇಷಿಸ್ತೀರಿ? ನೀನು ಮಾಡಲ್ಲಪ್ಪ, ನೀನು ನನ್ನ ಅಭಿಮಾನಿ ಯಾವಾಗಲೂ. ನೀನ್ ಮಾಡಲ್ಲ. ಕೆಲವರು ಯಾಕೆ ದ್ವೇಷಿಸ್ತಾರೆ ನನಗಂತೂ ಗೊತ್ತಿಲ್ಲ. ಅದರಿಂದ ನಾನು ಒಬ್ಬ ಬಸವಣ್ಣನವರ ಕಟ್ಟ ಅನುಯಾಯಿ. ಬಸವಣ್ಣನವರ ಕಟ್ಟ ಅನುಯಾಯಿ. 2013 ಮೇ 13ನೇ ತಾರೀಕು ಬಸವ ಜಯಂತಿ. ಅವತ್ತೇ ಪ್ರಮಾಣ ವಚನ ತಗೊಂಡೆ. ಬಸವಣ್ಣನವರ ಫೋಟೋಗಳನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು ಅಂತ ಇಡಿಸ್ದೆ. ವಿಜಯಪುರದಲ್ಲಿರ್ತಕ್ಕಂಥ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟೆ. ಯಾಕಿಟ್ಟೆ ಅಂತಂದ್ರೆ, ಯಾರನ್ನೋ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಯಾರನ್ನೋ ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಮಾಡಿದ್ದಲ್ಲ. ಇವರು ಜಾತ್ಯತೀತವಾಗಿ ಪ್ರಯತ್ನ ಮಾಡಿದ್ರು. ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಜಾತಿ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೋಸ್ಕರ ಮಾಡಿದ್ರು. ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನ ಮಾಡೋಣ.
ದ್ವೇಷಿಸ್ತಕ್ಕಂಥ ಕೆಲಸ ಮಾಡக்கூಡುದು. ಈ ಸ್ವಾಮೀಜಿಯವರು ಸುಮಾರು ಒಂದು ವರ್ಷದಲ್ಲಿ 287 ಅನ್ನದಾನ ಮಾಡಿದ್ದಾರೆ. ಇನ್ನೂ ಶಕ್ತಿ ಕೊಡಲಿ, ಆಯುಷು ಆರೋಗ್ಯ ಕೊಡಲಿ ಸ್ವಾಮೀಜಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೇನೆ. ಆಮೇಲೆ ಬರೀ ಕರ್ನಾಟಕದಲ್ಲ, ಹೊರ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ನೀವೆಲ್ಲ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನು ನನ್ನ ಮನವಿ ಏನಪ್ಪ ಅಂತಂದರೆ, ನೀವೆಲ್ಲರೂ ಕೂಡ ಮಾನವ ಧರ್ಮ ಇದೆಯಲ್ಲ, ಮನುಷ್ಯ ಧರ್ಮ, ಎಲ್ಲ ಧರ್ಮಗಳಲ್ಲೂ ಕೂಡ ಪ್ರೀತಿ ಮಾಡಬೇಕು ಅಂತ ಹೇಳ್ತದೆ ಹೊರತು ದ್ವೇಷ ಮಾಡಬೇಕು ಅಂತ ಯಾವ ಧರ್ಮದಲ್ಲೂ ಹೇಳಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳಲ್ಲೂ ಕೂಡ ಪರಸ್ಪರ ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ಪರಸ್ಪರ ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಮನುಷ್ಯರಾಗಿ ಬಾಳಿ ಅಂತ ಹೇಳ್ತದೆ ಹೊರತು. ಅದಕ್ಕೆ ಈ ಸರ್ವಧರ್ಮ ಪೂಜ್ಯ ಸ್ವಾಮೀಜಿಯವರು, ಎಲ್ಲ ಧರ್ಮದ ಸ್ವಾಮೀಜಿಯವರು ಭಾಗವಹಿಸಿದ್ದಾರೆ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಪ್ರಣಾಮಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಡೀತಾ ಇರ್ತಕ್ಕಂಥ ಸರ್ವಧರ್ಮ ಮಹಾಸಂಗಮ ನಡೀತಾ ಇರ್ತಕ್ಕಂಥದ್ದು ಇಂದಿನ ಪರಿಸ್ಥಿತಿನಲ್ಲಿ ಸಮಂಜಸವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ಅದರಲ್ಲೂ ಭಾರತ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಜಾತಿ ಧರ್ಮಗಳನ್ನು ನಾವು ಮಾಡಿರೋದಲ್ಲ, ಮೊದಲಿಂದ ಬೆಳಕ ಬಂದಿದೆ. ಆ ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂದಿದೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು, ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರೂ ಕೂಡ, ಯಾವುದೇ ಜಾತಿಗೆ ಸೇರಿದ್ರೂ ಕೂಡ ಬೇರೆ ಜಾತಿಯವರನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಬೇರೆ ಧರ್ಮದವರನ್ನ, ಬೇರೆ ಜಾತಿಯವರನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಇದನ್ನ ಮೂಲಭೂತವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಾವೆಲ್ಲರೂ ಕೂಡ ಮನುಷ್ಯರು. ಈಗ ಇಸ್ಲಾಂ ಧರ್ಮಕ್ಕೆ ಸೇರಿರೋದ್ರಲ್ಲಿ ರಕ್ತ, ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ? ಈಗ ನೋಡಿ, ನಾವು ಎಷ್ಟು ಸ್ವಾರ್ಥಿಗಳು ಅಂತಂದ್ರೆ, ಕಾಯಿಲೆ ಬಂದರೆ ಆಪರೇಷನ್ ಮಾಡಿಸ್ಕೋಬೇಕಾಗತ್ತ ಬಂದರೆ ನಮ್ಮ ಶರೀರದ ಒಳಗಡೆಗೆ ಯಾರ ರಕ್ತನಾದ್ರೂ ಕೊಡಿಯಪ್ಪ ಅಂತ ಸೇರಿಸ್ಕೊತೀವಿ. ಯಾರ ರಕ್ತ ಆದ್ರು ಇಂಥವ್ರ ರಕ್ತ ಅಂತ ಕೇಳ್ತೀವ? ಯಾಕಂದ್ರೆ ಪ್ರಾಣ ಉಳ್ಕೊಂಡ್ರೆ ಸಾಕು, ಪ್ರಾಣ ಉಳ್ಕೊಂಡ್ರೆ ಸಾಕು. ಯಾರ ರಕ್ತರಾಗಲಿ, ಹಿಂದೂದಾರಾಗಲಿ, ಕ್ರಿಶ್ಚಿಯನ್ ಧರ್ಮವಾಗಲಿ, ಇಸ್ಲಾಂ ಧರ್ಮದವರಾಗಲಿ, ಜೈನ ಧರ್ಮದವರಾಗಲಿ, ಬೌದ್ಧ ಧರ್ಮದವರಾಗಲಿ, ಯಾವ ಧರ್ಮದವನಾಗಲಿ ಕೂಡ ರಕ್ತ
ಒಳಗೆ ಸೇರಿಸ್ಕೊತೀವಿ. ಡಾಕ್ಟ್ರೇ ನನ್ನ ಜೀವ ಉಳಿಸಪ್ಪ ಅಂತ ಹೇಳ್ತೀವಿ. ನಾವು ಯಾರು ಕೂಡ ಯಾರು ನಮ್ಮ ಹಿಂದೂಗಳದೇ ರಕ್ತ ಆಗ್ಬೇಕು ಅಥವಾ ನಮ್ಮ ಜಾತಿಯವ್ರದೇ ರಕ್ತ ಆಗ್ಬೇಕು ಅಂತ ಕೇಳ್ತೀವ? ಕಾಯಿಲೆ ವಾಸಿ ಆದ ಮೇಲೆ ನೀ ಯಾವ ಜಾತಿಯವನು ಅಂತೀವಲ್ಲ, ಇದು ನ್ಯಾಯನಾ? ಇದು ನ್ಯಾಯನಾ? ಇದು ಧರ್ಮನ? ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆಯೇ ಧರ್ಮದ ಮೂಲವಯ್ಯ. ಇದು ತಿಳ್ಕೊಂಡ್ರೆ ಸಾಕು ಅಲ್ವಾ? ಅಲ್ವೇನ್ರಿ? ನಾನು ಹುಟ್ಟುವಾಗ ಇಂಥ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ಕುರುಬರ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ನಮ್ಮ ಅಪ್ಪ ನಮ್ಮ ಅವ್ವ ಕುರುಬರ ಜಾತಿಲಿದ್ರು, ನಾನು ಕುರುಬನಾಗಿದ್ದೀನಿ ಅಷ್ಟೇನೆ. ಆದರೆ ಮೂಲಭೂತವಾಗಿ ನಾನು ಮನುಷ್ಯ. ಮೂಲಭೂತವಾಗಿ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ನಾವು ದ್ವೇಷಿಸಬಾರದು. ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಆದರೆ ಮನುಷ್ಯನನ್ನು ದ್ವೇಷಿಸ್ತೀವಿ. ನೀ ಯಾವ ಧರ್ಮದವನು, ಆ ಧರ್ಮದವನು, ಈ ಜಾತಿಯವನು, ಆ ಜಾತಿಯವನು. ಅದಕ್ಕೆ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದ ಗುಲಾಮ್ಗಿರಿ ಮನೆ ಮಾಡ್ಕೊಂಡ್ಬಿಟ್ಟದೆ. ಗುಲಾಮ್ಗಿರಿ ಇದೆಯಲ್ಲ, ಮನೆ ಮಾಡ್ಕೊಂಡ್ಬಿಟ್ಟಿದೆ. ಮೇಲ್ಜಾತಿಯವರು ಸಿಕ್ಕಿದ್ರೆ ಸ್ವಾಮಿ ಬುದ್ಧಿ ಅಂತೀವಿ. ಅವನು ಬಡವನಾದರೂ ಕೂಡ ಮೇಲ್ಜಾತಿಯವನು ಸಿಕ್ಕಿದಾಗ ಅವನು ಅವಿದ್ಯಾವಂತನಾದರೂ ಕೂಡ ಬುದ್ಧಿ ಸ್ವಾಮಿ ಅಂತೀವಿ. ಆದರೆ ದಲಿತ ಒಬ್ಬ ವಿದ್ಯಾವಂತನಾದರೂ ಕೂಡ, ಶ್ರೀಮಂತನಾದರೂ ಕೂಡ ಅವನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ, ಏಕವಚನದಲ್ಲಿ ಮಾತಾಡಿಸ್ತೀವಿ. ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ. ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ. ಎಲ್ಲಿವರೆಗೆ ನಾವು ಈ ಗುಲಾಮ್ಗಿರಿಯ ಸಂಕೇತವನ್ನು ಕಿತ್ತಾಕಲ್ಲ, ಅಲ್ಲಿವರೆಗೆ ನಾವು ಗುಲಾಮರಾಗೇ ಇರ್ತೀವಿ ಅಲ್ವಾ? ಕಿತ್ತಾಕ್ಬೇಕಲ್ಲ. ಇವತ್ತು ಆಚರಣೆ ಮಾಡ್ತೀವಿ. ವಿದ್ಯೆ ಕಲಿಯೋದು ಯಾಕೆ? ಸ್ವಾಭಿಮಾನದಿಂದ ಬದುಕಲಿಕ್ಕೆ, ಜ್ಞಾನಿ ಆಗಲಿಕ್ಕೆ, ಮೌಢ್ಯಗಳು ಅವುಗಳಿಂದ ದೂರ ಇರಲಿಕ್ಕೆ ಅಲ್ವಾ? ನಾವು ವಿದ್ಯಾವಂತರಾದ ಮೇಲೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡೋದಾದ್ರೆ, ಕಂದಾಚಾರಗಳನ್ನು ಆಚರಣೆ ಮಾಡೋದಾದ್ರೆ ನಾವು ವಿದ್ಯಾವಂತರಾಗೋದು ಪ್ರಯೋಜನ ಇಲ್ಲ ಅಲ್ವಾ? ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ, ಒಟ್ಟಿಗೆ ಇಟ್ಟಿಲ್ಲ, ಅವಿದ್ಯಾವಂತನಾಗಿದೆಯಾ ಅಂತಂದ್ರೆ ನಾನು ಹಣೆ ಬರ ಸ್ವಾಮಿ ಅಂತ ಅನ್ನೋದು. ಏನ್ ದೇವ್ರು ಬರ್ದಿದ್ನ? ನಿಮ್ಗೆ ಅವಕಾಶ ಸಿಕ್ಕಲಿಲ್ಲ, ವಿದ್ಯಾವಂತರಾಗ್ಲಿಲ್ಲ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು. ನಮ್ಮ ಸಮಾಜದಲ್ಲಿ ಬಹುತೇಕ ಜನ ಸಮಾಜದಲ್ಲಿ ಇರ್ತಕ್ಕಂಥವ್ರು 100ಕ್ಕೆ 80-85 ಜನ ಅವಿದ್ಯಾವಂತರಾಗಿದ್ದಾರೆ. ಶೂದ್ರರಲ್ವಾ? ಇವ್ರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಮಂತ್ರ ಕಲಿತಕ್ಕಂಥ ಅವಕಾಶ ಇರಲಿಲ್ಲ,
ಸಂಸ್ಕೃತ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಹೆಣ್ಮಕ್ಳು ಕೂಡ ಇಲ್ಲಿ ಬಹಳ ಜನ ಇದ್ದಾರೆ. ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು. ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ. ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡಕ್ಕೆ ಸಾಧ್ಯ ಆಯ್ತಿತ್ತ? ಯಾವ ಜಾತಿಯಲ್ಲಿ ಹುಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ದಲಿತ ಜಾತಿಯಲ್ಲಿ ಹುಟ್ಟಿದ್ದು, ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ್ದದ್ದು. ವಾಲ್ಮೀಕಿ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ಈ ದೇಶಕ್ಕೆ ಮಹಾನ್ ಗ್ರಂಥ ರಾಮಾಯಣ ಬರೆದಂಥವ್ರು ಯಾರು? ಮಹಾಭಾರತ ಬರೆದವರು ಯಾರು? ವ್ಯಾಸ. ಯಾವ ಜಾತಿಗೆ ಸೇರಿದವರು? ಬೆಸ್ತರ ಜಾತಿಗೆ ಸೇರಿದವರು. ಸಾಧ್ಯ ಆಯ್ತಿದ್ದ? ಒಬ್ಬ ವಾಲ್ಮೀಕಿ ಜಾತಿಗೆ ಸೇರಿದವರು ರಾಮಾಯಣ ಅಂತ ಮಹಾ ಗ್ರಂಥ ಬರೀಬೇಕಾದ್ರೆ, ಮಹಾಭಾರತ ಅಂತ ಒಂದು ಅದನ್ನ ಬರಿಬೇಕಾದ್ರೆ ವ್ಯಾಸ. ಇವತ್ತು ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟದ್ದು ಅಲ್ವಾ? ಸಂವಿಧಾನದ ಕರ್ತೃ ಯಾರು ಅಂತ ಹೇಳ್ತೀರಿ? ಅವ್ರು ಯಾವ ಜಾತಿಯಲ್ಲಿ ಹುಟ್ಟಿದ್ರು? ಅಸ್ಪೃಶ್ಯ ಜಾತಿ, ದಲಿತ ಜಾತಿನಲ್ಲಿ ಹುಟ್ಟಿದ್ರು. ಅದರಿಂದ ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ. ನಮ್ಗೆ ಅವಕಾಶ ಸಿಕ್ಕಲಿಲ್ಲ, ನಾವು ಅವಿದ್ಯಾವಂತರಾದ. ಅವಕಾಶ ಸಿಕ್ತು, ನಾನು ವಿದ್ಯಾವಂತನಾದೆ. ಈಗ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದಿದ್ದ. ನಾವು 6 ಜನ ಮಕ್ಕಳು, 2 ಸಿಸ್ಟರ್ಸು, 4 ಜನ ಗಂಡು ಮಕ್ಕಳು. ನಮ್ಮಣ್ಣ 4ನೇ ತರಗತಿ ಓದಿದ್ದ. ನಾನು ಲಾ ಓದಿದೆ. ಇನ್ನಿಬ್ರು ತಮ್ಮದಿರು ಏನೂ ಓದಲಿಲ್ಲ, ಅವಿದ್ಯಾವಂತರು. 2 ಸಿಸ್ಟರ್ಸು ಅವಿದ್ಯಾವಂತರು, 2 ಬ್ರದರ್ಸು ಅವಿದ್ಯಾವಂತರು. ಅವ್ರಿಗೆಲ್ಲ ಹಣೆಯಲ್ಲಿ ಬರೆದು ಬಿಟ್ಟಿದ್ನ, ನೀನು ವಿದ್ಯೆ ಕಲಿಬೇಡ ಅಂತ. ಸಿದ್ದರಾಮಯ್ಯ ಮಾತ್ರ ಲಾ ಓದು ಅಂತ ಬರೆದು ಬಿಟ್ಟಿದ್ನ. ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗುವಂತ ಬರೆದು ಬಿಟ್ಟಿದ್ದ ದೇವರು. ಬೇರೆ ಬ್ರದರ್ಸ್ಗೆ ಯಾಕೆ ಬರೀಲಿಲ್ಲ? ಆದ್ರಿಂದ ಈ ಮೂಢನಂಬಿಕೆಗಳನ್ನೆಲ್ಲ, ಕಂದಾಚಾರಗಳನ್ನೆಲ್ಲ ನಂಬ್ಕೊಳ್ಳೋಕೆ ಹೋಗ್ಬೇಡಿ. ಅದರ ವಿರುದ್ಧನೇ ಬಸವಣ್ಣವರು ಬಹಳ ವಿರೋಧವಾಗಿ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ಬಸವಾದಿ ಶರಣರು ಮಾಡ್ತಿರ್ತಕ್ಕಂಥದ್ದನ್ನು ಕೇಳಿದ್ದೀವಿ ಅಲ್ವಾ? ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ, ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ, ಚಲನರಹಿತವಾದಂಥ ವ್ಯವಸ್ಥೆ. ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಬುದ್ಧ ಯಾವಾಗ ಹೇಳ್ದ ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ಆಗಬೇಕು, ಸಮಾನತೆಯ ಸಮಾಜ ಆಗಬೇಕು ಅಂತ? ಬಸವಣ್ಣ ಯಾವಾಗ ಹೇಳ್ದ? 12ನೇ ಶತಮಾನದಲ್ಲಿ. ಇವತ್ತಿನವರೆಗೂ ಕೂಡ ಬದಲಾವಣೆ ಆಗಿಲ್ಲ ಅಲ್ವಾ? ಜಾತ್ಯತೀತ ಸಮಾಜ ನಿರ್ಮಾಣ ಆಗಿದೆಯಾ? ಜಾತಿ ಇಲ್ಲದೆ ಇರ್ತಕ್ಕಂಥ, ವರ್ಗ ಇಲ್ಲದೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆಯಾ? ಆಗಿಲ್ಲ. ಆದರೂ ಹೇಳ್ತಲೇ ಇದ್ದೀವಿ. ಬಸವಾದಿ ಶರಣರು ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮದಯ್ಯ.
ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ವರ್ಷ ಆಯ್ತು ಹೇಳಿ ಇದನ್ನ. 12ನೇ ಶತಮಾನದಲ್ಲಿ ಜಾತಿ ಹೋಗಿದ್ಯಾ? ವರ್ಗ ಹೋಗಿದ್ಯಾ? ಎಲ್ಲರೂ ಮುಖ್ಯವಾಹಿನಿಗೆ ಬಂದಿದ್ದಾರ? ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗಿದೆಯಾ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಸಿಕ್ಕಿರೋದಕ್ಕೆ ಯಶಸ್ಸಾಗಲ್ಲ. ಎಲ್ಲಿವರೆಗೆ ನಾವು ಅಸಮಾನತೆಯನ್ನು ತೊಡೆದಾಕಲ್ಲ, ಅದು ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ರಾಜಕೀಯ ಅಸಮಾನತೆ ಇರ್ಬೋದು, ಈ ಅಸಮಾನತೆಯನ್ನು ಎಲ್ಲಿವರೆಗೆ ತೊಡೆದಾಕಲ್ಲ ಈ ಪ್ರಜಾಪ್ರಭುತ್ವದ ಸೌಧವನ್ನ ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರೇ ಧ್ವಂಸ ಮಾಡಿಬಿಡ್ತಾರೆ ಒಂದು ದಿನ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದರಿಂದ ನಾವು ಅಸಮಾನತೆ ತೊಡೆದಾಕ್ಬೇಕಲ್ಲ. ಬಸವಾದಿ ಶರಣರು ಹೇಳಿದ್ರು, ಕುವೆಂಪು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಲ್ವಾ? ಅದಕ್ಕೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ? ಅಶಾಂತಿ ಯಾಕೆ ಕಾಣಿಸ್ಕೊತದೆ? ಇದು ಈಗ ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಸಮ್ಮೇಳನ, ವಿಶ್ವ ಶಾಂತಿಗಾಗಿ ನೀವು ಕುವೆಂಪು ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡ್ಕೊಂಡ್ರೆ ಸಾಕು. ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಎಲ್ಲರ ಉದ್ಯಾನ ಆಗಬೇಕು ಸಮಾಜ. ಅದು ಬಿಟ್ಟು ಅದಕ್ಕೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣಲ್ಲಿ ಅದಾಗಬೇಕಲ್ವಾ? ಮತ್ತೆ ಸರ್ವಧರ್ಮ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ಭಾಗಿಯಾಗಿದ್ದಾರೆ. ನೀವು ಇನ್ಮೇಲೆ ಈ ವೇದಿಕೆ ಬಿಟ್ಟು ಹೋದ ಮೇಲೆ ನಾವು ಜನರನ್ನ ಪ್ರೀತಿಸ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳೋಣ ಸಾಕು. ಪರಸ್ಪರ ಪ್ರೀತಿ ಕಲ್ತ್ಕೊಳ್ಳೋದು ಸಾಕು. ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಸ್ಬಿಟ್ಟ. ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು. ಸನಾತನ ಧರ್ಮಕ್ಕೆ ಸೇರಿದವನು. ಧರ್ಮ ಹೇಳ್ತದ, ಯಾವ ಧರ್ಮನೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದ ಹೊರತು ದ್ವೇಷಿಸಬೇಕು ಅಂತ ಹೇಳೋದಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್, ಅವನ ಮೇಲೆ ಒಬ್ಬ ಲಾಯರು, ತಿಳ್ಕೊಂಡಿರ್ತಕ್ಕಂಥವನು, ಓದ್ಕೊಂಡಿರ್ತಕ್ಕಂಥವನು, ಕಾನೂನು ಓದಿರ್ತಕ್ಕಂಥವನು, ಅವನು ಚಪ್ಪಲಿ ಶೂ ಎಸ್ಬಿಡ್ತಾನೆ. ಇದನ್ನೆಲ್ಲ ನಾವು ಸಹಿಸ್ಕೊಂಡಿರ್ಬೇಕಾ? ಖಂಡಿಸ್ಬೇಕೋ ಬೇಡವಾ? ಖಂಡಿಸ್ಬೇಕೋ ಬೇಡ? ಮತ್ತೆ ಶಾಂತಿಯಲ್ಲಿ ನಿಲ್ಲಿಸುತ್ತೆ? ಇಂಥವೆಲ್ಲ ನಡೆದ್ರೆ ಇನ್ನೂ ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು, ಸಂವಿಧಾನ ಬಂದು 78 ವರ್ಷ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥದ್ದಾಗಬೇಕು. ಜೊತೆಗೆ ಇದು ಎಲ್ಲರೂ ಕೂಡ ಕೂಡಿ ಬಾಳ್ತಕ್ಕಂಥದ್ದು ಆಗ್ಬೇಕು ಅಲ್ವಾ? ಅದಕ್ಕೆ ನಮ್ಮ ಸರ್ಕಾರ ಸರ್ವರನ್ನೂ ಒಳಗೊಂಡ
ಸರ್ವರನ್ನೂ ಒಳಗೊಂಡ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಧ್ಯೇಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ತಳ ಸಮುದಾಯದವರು ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲ ಜಾತಿಲಿರ್ತಕ್ಕಂಥ ಬಡವರು, ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಆ ಶಕ್ತಿ ಯೋಜನೆ ಯಾವುದೋ ಒಂದು ಧರ್ಮದವ್ರಿಗೆ ಇದೆಯಾ, ಒಂದು ಜಾತಿಯವ್ರಿಗೆ ಇದೆಯಾ? ಎಲ್ಲ ಜಾತಿಯವರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳ್ಬಿಟ್ಟಿದ್ದೀವಿ. ಎಲ್ಲ ಧರ್ಮದವ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳಿದ್ದೀವಿ. ನೀವೆಲ್ಗಾರ ಹೋಗಿ, ದೇವಸ್ಥಾನಕ್ಕಾರ ಹೋಗಿ, ನೆಂಟರ ಮನೆಗಾರ ಹೋಗಿ, ತವ್ರ ಮನೆಗಾರ ಹೋಗಿ, ಎಲ್ಗಾರ ಹೋಗಿ, ಆದರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ, ಫ್ರೀಯಾಗಿ ಹೋಗಿ. ಆ ಜಾತಿ ಈ ಧರ್ಮ ಯಾವುದು ಇಲ್ಲ, ಎಲ್ಲ ಜಾತಿ ಬಡವರಿಗೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಮನೆಯ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಅದರಲ್ಲಿ ಜಾತಿ ಇದೆಯಾ, ಧರ್ಮ ಇದೆಯಾ, ಅಥವಾ ರಾಜಕೀಯ ಇದೆಯಾ? ಯಾವ ಪಕ್ಷ ಈಗ ಬಿಜೆಪಿ ಅವ್ರು ತಗೊಳ್ಳಲ್ವಾ? ಅವ್ರ ಮನೆ ಅವ್ರು. ಅದಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಆ ಥರ ಇಲ್ಲವೇ ಇಲ್ಲ. ಅದಕ್ಕೆ ಅಸಮಾನತೆ ಸಮಾನತೆ ಬರಬೇಕಲ್ಲ. ಆಮೇಲೆ ಗೃಹ ಜ್ಯೋತಿ ಆ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯವರಿಗೂ ಫ್ರೀ ಕರೆಂಟ್, 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ನೀವೆಲ್ಲ ಕೈ ಎತ್ತಿ, ಎಷ್ಟು ಜನ ಫ್ರೀ ಕರೆಂಟ್ ತಗೋತಾ ಇದ್ದೀರಿ ನೋಡಿ? ಎಲ್ಲರೂ ಕೈ ಎತ್ತಾರೆ. ಎಲ್ರಿಗೂ ಕರೆಂಟ್. ಕಾರಣ ಯಾಕಪ್ಪ ಅಂತಂದ್ರೆ, ಬಡವರು ಶ್ರೀಮಂತರು ಅಸಮಾನತೆ ಇದೆಯಲ್ಲ, ಜಾತಿ ಭೇದ ಇದೆಯಲ್ಲ, ಮೇಲ್ಜಾತಿ ಕೆಳಜಾತಿ ಅಂತ ಅನ್ನೋದು ಇದೆಯಲ್ಲ, ಅದು ಹೋಗ್ಬೇಕು. ಅದು ಹೋಗದೇನೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲ್ಲ ಪ್ರತಿಯೊಬ್ಬರಿಗೂ, ಅಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ, ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ, ಯಶಸ್ಸಾಗಲ್ಲ. ನೀವು ತಿಳ್ಕೊಳ್ಳಿ ಇವನ್ನೆಲ್ಲ. ನಾನು ಭಾಳ ಮಾತಾಡಬೇಕು ಅಂತ ಇದ್ದೆ, ಸಮಯ ಇಲ್ಲ. ನಾನು ಮತ್ತೆ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿನಲ್ಲಿ ಇವತ್ತು ಮಂತ್ರಿಗಳ ಎಲ್ಲ ಊಟ ಇಟ್ಕೊಂಡಿದ್ದೀನಿ. ನಾನು ಪಕ್ಷದ ವಿಚಾರ ಚರ್ಚೆ ಮಾಡೋಕ್ಕೋಸ್ಕರ ಊಟ ಇಟ್ಕೊಂಡಿದ್ದೀನಿ. ಅದರಿಂದ ಹೋಗಲೇಬೇಕಾಗಿದೆ. ಅದರಿಂದ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇಷ್ಟೇ ತಿಳ್ಕೊಳ್ಳಿ ನೀವು. ವಿಶ್ವಶಾಂತಿ ಆಗಬೇಕಾದ್ರೆ ಮೂಲಭೂತವಾಗಿ ನೀವು ತಿಳ್ಕೊಂಡಿರ್ತ ಇನ್ನೊಂದು ಜಾತಿಯವ್ರನ್ನ ಪ್ರೀತಿಸ್ಬೇಕು, ದ್ವೇಷಿಸಬಾರ್ದು. ಅವನು ಯಾವ ಜಾತಿ ಏನಾರ ಆಗಿರಲಿ, ಕ್ರಮೇಣ ಜಾತಿ ಹೋಗ್ಬೇಕು. ನಾನು ಅದಕ್ಕೆ ಒಂದು ಇಲ್ಲೂ ಹೇಳ್ಬಿಡ್ತೀನಿ, ನನ್ನ ಅನುಭವದ ಮಾತು. ನಾನು BSc ಓದುವಾಗ, ಲಾ ಓದುವಾಗ, ನಮ್ಮಪ್ಪ ನನಗೆ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ನೀರು ಕುಡಿಸೋದು ಮಾಡಿಬಿಟ್ಟಿದ್ವಿ. ನೀರು ಕುಡಿಸಬೇಕಾಗಿತ್ತು. ನಾನು ಎಲ್ಲಿಂದ ನೀರು ತರೋದು? ಬಾವಿಲಿ ಸೇರ್ಕೊಬರ್ಬೇಕಾಗಿತ್ತು. ಆಗ ಓಪನ್ ವೆಲ್ಗಳಿದ್ದವು. ಈಗಿಲ್ಲ ಬಿಡಿ, ಈಗ ಎಲ್ಲ ಓಪನ್ ವೆಲ್ಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ, ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ. ಈಗ ಓಪನ್ ವೆಲ್ಗಳಿಲ್ಲ. ನಾನು ಓದುವಾಗ ಓಪನ್ ವೆಲ್ಗಳಿದ್ದವು. ಆ ಬಾವಿನಲ್ಲಿ ಹೋಗಿ ನೀರು ಸೇರ್ಬೇಕಂತ ತಂದು
ದನಕರುಗಳು ಕುಡಿಸಬೇಕಾಗಿತ್ತು ಮನೇಲಿರೋಕ್ಕೆ. ಅದಕ್ಕೆ ಏನು ಮಾಡ್ತಿದ್ದೆ ನಾನು, ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು. ಆ ಗುಬ್ಬಚ್ಚಿಗಳು ಹುಲ್ಸೆತ್ತೆ ಎಲ್ಲ